ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದು ನವರಾತ್ರಿ 3ನೆಯ ದಿನ. ಚೈತ್ರ ನವರಾತ್ರಿಯು ದುರ್ಗಾದೇವಿ ಮತ್ತು ಆಕೆಯ 9 ಅವತಾರಗಳನ್ನು ಗೌರವಿಸುವ ಪವಿತ್ರ ಹಿಂದೂ ಹಬ್ಬವಾಗಿದೆ. ಪ್ರತಿದಿನ ಭಕ್ತರು ದೇವಿಯ ದೈವಿಕ ಆಶೀರ್ವಾದವನ್ನು ಪಡೆಯುವ ಆಶಯದೊಂದಿಗೆ ದೇವಿಯ ವಿವಿಧ ರೂಪಗಳಲ್ಲಿ ಒಂದಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಮಾ ಚಂದ್ರಘಂಟಾಳ ಆರಾಧನೆಯು ಚೈತ್ರ ನವರಾತ್ರಿಯ 3ನೇ ದಿನವನ್ನು ಸೂಚಿಸುತ್ತದೆ. ಧೈರ್ಯ, ಆತ್ಮವಿಶ್ವಾಸ ಮತ್ತು ನಿರ್ಭಯತೆಯನ್ನು ಪಡೆಯಲು ಇಂದು ಅತ್ಯಂತ ಶುಭ ದಿನ. ಅವಳು ತನ್ನ ಚಿನ್ನದ ಬಣ್ಣ, ಉಗ್ರ ರೂಪ, ಆದರೆ ಪ್ರೀತಿಯ ಸ್ವಭಾವ ಮತ್ತು ಹಣೆಯ ಮೇಲಿನ ಅರ್ಧಚಂದ್ರಗಾಗಿಯೂ ಗುರುತಿಸಲ್ಪಟ್ಟಿದ್ದಾಳೆ. ಅದಕ್ಕಾಗಿಯೇ ಅವಳನ್ನು ಚಂದ್ರಘಂಟ ಎಂದು ಹೆಸರಿಡಲಾಗಿದೆ. ಅವಳು ಹುಲಿಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇದು ಧೈರ್ಯವನ್ನು ಸಂಕೇತಿಸುತ್ತದೆ ಮತ್ತು ತನ್ನ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವುದರ ಜೊತೆಗೆ ದುಷ್ಟತನವನ್ನು ಜಯಿಸುತ್ತಾಳೆ ಎಂದು ಹೇಳಲಾಗಿದೆ. ಮಾ ಚಂದ್ರಘಂಟಾಳ ಆರಾಧನೆಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದುಹಾಕುತ್ತದೆ ಎಂದು ನಂಬಲಾಗಿದೆ. ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಶಕ್ತಿ ಮತ್ತು ತಾಳ್ಮೆಯನ್ನು ಪಡೆಯುತ್ತಾನೆ. ಹಿಂದೂ ಪುರಾಣದ ಪ್ರಕಾರ ಮಾ ಚಂದ್ರಘಂಟ ಪಾರ್ವತಿ ದೇವಿಯ ವಿವಾಹಿತ ರೂಪ. ಅವಳು ನ್ಯಾಯದ ಪರವಾಗಿ ನಿಲ್ಲುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಶಾಂತ ಮತ್ತು ಸಮತೋಲನದಿಂದ ವರ್ತಿಸುತ್ತಾ ಅನ್ಯಾಯದ ವಿರುದ್ಧ ಹೋರಾಡಲು ಕಲಿಸುತ್ತಾಳೆ. ಇಂದು 3ನೇ ದಿನವಾಗಿದ್ದು 3ನೇ ದಿನದ ಬಣ್ಣ ರಾಯಲ್ ನೀಲಿ. ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿನವನ್ನು ಚಂದ್ರಘಂಟಾ ದೇವಿಗೆ ಸಮರ್ಪಿಸಲಾಗಿದೆ. ಅವಳ 10 ತೋಳುಗಳು ಮತ್ತು ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದ್ದಾಳೆ. ಈ ಬಣ್ಣವು ಆಧ್ಯಾತ್ಮ, ಸಮೃದ್ಧಿ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸಿ ನಕಾರಾತ್ಮಕತೆಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ದಿನವೂ ನೀವು ರಾಯಲ್ ನೀಲಿ ಬಣ್ಣವನ್ನು ಧರಿಸಿ ಪೂಜೆ ಸಲ್ಲಿಸತಕ್ಕದ್ದು. ಇಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅವಳ ಪೂಜೆಯನ್ನು ಮಾಡಬೇಕು. ಭಕ್ತರು ಅವಳಿಗೆ ಹೂಗಳನ್ನು, ವಿಶೇಷವಾಗಿ ಕೆಂಪು, ಹಳದಿ, ಮಲ್ಲಿಗೆ ಹೂವು, ಬಿಳಿ ಕಮಲ ಹಾಗೂ ಹಳದಿ ಗುಲಾಬಿ ಹೂಗಳನ್ನು ಅರ್ಪಿಸುತ್ತಾರೆ. ಇಂದು ಚಂದ್ರಘಂಟಳನ್ನು ಪೂಜಿಸುವ ಸಮಯ ಹೀಗಿದೆ. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:38ರಿಂದ 5:27 ಇರುತ್ತದೆ ಹಾಗೂ ಅಭಿಜಿತ್ ಮುಹೂರ್ತ ಇದು ಬೆಳಗ್ಗೆ 11:46ರಿಂದ 12:33 ಇರುತ್ತದೆ. ಇನ್ನೊಂದು ವಿಜಯ ಮುಹೂರ್ತ ಅದು ಮಧ್ಯಾಹ್ನ 2:07ರಿಂದ ಮಧ್ಯಾಹ್ನ 2:55 ಇರುತ್ತದೆ. ಚಂದ್ರಘಂಟಾಳನ್ನು ಪೂಜಿಸುವ ಸಮಯದಲ್ಲಿ ಭಕ್ತರು ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ದಿನವನ್ನು ಪ್ರಾರಂಭಿಸಬೇಕು. ನಂತರ ದೇವಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಕಲಶ ಸ್ಥಾಪನೆ, ಹೂವುಗಳು ಮತ್ತು ಭೋಗ ಅರ್ಪಿಸುವುದು ಇತ್ಯಾದಿ ವಿಧಿವಿಧಾನಗಳನ್ನು ಇವರು ಅನುಸರಿಸಬೇಕು. ನೀವು ಅನುಸರಿಸಬೇಕಾದ ವಿಧಿವಿಧಾನಗಳ ಪಟ್ಟಿ ಹೀಗಿದೆ. ಪೂಜೆಯನ್ನು ಸಲ್ಲಿಸಲು ಭಕ್ತರು ಬಲಪೀಠದ ಮೇಲೆ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಇಡುತ್ತಾರೆ. ಮೊದಲಿಗೆ ಕಲಶ ಸ್ಥಾಪನೆ. ಭಕ್ತರು ದೈವಿಕ ಶಕ್ತಿಯನ್ನು ಸಂಕೇತಿಸುವ ಪವಿತ್ರ ಪಾತ್ರೆ ಕಲಶವನ್ನು ಇಡಬೇಕು. ನಂತರ ಭಕ್ತರು ದೇವಿಯ ಆವಾಹನೆಯನ್ನು ಮಾಡಬೇಕು. ಹೇಗೆಂದರೆ ಕಲಶ ಸ್ಥಾಪನೆಯ ನಂತರ ಮಂತ್ರಗಳನ್ನು ಪಠಿಸುತ್ತಾ ಭಕ್ತಿಗೀತೆಗಳು ಮತ್ತು ದುರ್ಗಾ ಸಪ್ತಶತಿಯಂಥ ಸ್ತೋತ್ರಗಳನ್ನು ಪಠಿಸಬೇಕು. ಆ ನಂತರ ಹೂವುಗಳು ಮತ್ತು ಭೋಗ ಇವನ್ನು ಅರ್ಪಿಸಬೇಕು. ಜನರು ದೇವರಿಗೆ ಮಲ್ಲಿಗೆ ಹೂವುಗಳು, ಹಣ್ಣುಗಳು, ಹಾಲು, ಸಿಹಿ ತಿಂಡಿ ಮತ್ತು ಖೀರ್ಗಳನ್ನು ಅರ್ಪಿಸಬೇಕು. ಇದಾದ ನಂತರ ಆರತಿಯನ್ನು ಮಾಡಬೇಕು. ನೈವೇದ್ಯ ಅರ್ಪಿಸಿದ ನಂತರ ಭಕ್ತರು ಆರತಿ ಮಾಡುತ್ತಾರೆ ಮತ್ತು ಅದರೊಂದಿಗೆ ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧೀಕರಿಸಲು ಗಂಟೆಗಳಂತಹ ವಾದ್ಯಗಳನ್ನು ಬಾರಿಸಬೇಕು. ಇದಾದ ನಂತರ ಉಪವಾಸ ಮತ್ತು ದಾನ. ಅನೇಕ ಜನರು ಉಪವಾಸ ಆಚರಿಸುತ್ತಾರೆ ಮತ್ತು ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನವಾಗಿ ಕೊಡುತ್ತಾರೆ. ದೇವಿಗೆ ಸರಿಯಾದ ಭೋಗವನ್ನು ಅರ್ಪಿಸುವುದರಿಂದ ಅವಳನ್ನು ಸಮಾಧಾನಪಡಿಸುತ್ತದೆ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಚಂದ್ರಘಂಟಾ ದೇವಿಗೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಶಾಂತಿ ಮತ್ತು ಧೈರ್ಯ ಬರುತ್ತದೆ ಎಂದು ನಂಬಲಾಗಿದೆ. ಪಿಂಡಚ್ ಪ್ರವಾರೂಢ ಚಂಡ ಕೋಪಾಸ್ತ್ರ ಕೈರತ ಪ್ರಸಾದಂ ಧನುತೆ ಮಹ್ಯಂ ಚಂದ್ರಘಂಟೆತೆ ವಿಶ್ರುತ. ಈ ಪ್ರಾರ್ಥನೆಯ ಅರ್ಥ ಹೀಗಿದೆ: ಮಾಂಸವನ್ನು ಧರಿಸಿ ಬದುಕುವ ಅತ್ಯುತ್ತಮ ಪ್ರಾಣಿಗಳ ಮೇಲೆ ಕುಳಿತಿರುವ ಉಗ್ರ ರೂಪವನ್ನು ಪ್ರದರ್ಶಿಸುವ ಮತ್ತು ಆಯುಧಗಳನ್ನು ಹೊಂದಿರುವ ದೇವತೆಯನ್ನು ನಾನು ಪೂಜಿಸುತ್ತೇನೆ. ಚಂದ್ರಘಂಟ ಎಂದು ಆಚರಿಸಲ್ಪಡುವ ಓ ದೇವಿ, ದಯವಿಟ್ಟು ನನ್ನ ಮೇಲೆ ನನ್ನ ಅನುಗ್ರಹವನ್ನು ಏರು ಎಂದು ಇದರ ಅರ್ಥವಾಗಿದೆ. ಹಾಗೂ ಚಂದ್ರಚೂಡ ದೇವಿಯ ಮತ್ತೊಂದು ಸ್ತುತಿಯನ್ನು ನೀವು 108 ಬಾರಿ ಪಠಿಸಿದ್ದಾದರೆ ನಿಮಗೆ ಶಾಂತಿ ಹಾಗೂ ಧೈರ್ಯ ಲಭಿಸುತ್ತದೆ. ಓಂ ದೇವಿ ಕೂಷ್ಮಂಡಾಯೇ ನಮಃ. ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಬಹುದು.